ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬಂದಿದ್ದೀವಿ ನಮ್ಮೂರಿಗೆ. ಹೊಸ ವರ್ಷ ಶುರು ಮಾಡೋಕ್ಕಿಂತ ಮುಂಚೆ ದೇವ್ರ ಆಶೀರ್ವಾದ ಇರಬೇಕು, ತಗೊಬೇಕು ಅಂತ ಹೇಳಿ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಗೈಸ್. ಆಮೇಲೆ ಇನ್ನೊಂದು ರೀಸನ್ ಇದೆ ನಾವು ಊರಿಗೆ ಬರೋದಕ್ಕೆ. ಆ ರೀಸನ್ ಏನು ಅಂತ ಕಾದ್ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ, ಓಕೆನಾ? ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ ಶ್ರೀ ವೈಶಂಪಾಯ ನಮಃ. ಇವಾಗ ನಾವು ಬಂದಿದ್ದೀವಿ ನಮ್ಮ ತೋಟಕ್ಕೆ ಬೋರ್ ಕೊರ್ಸೋದಕ್ಕೆ ಗೈಸ್. ಆ್ಯಕ್ಚುಲಿ ಒಂದ್ಸತಿ ಆಲ್ರೆಡಿ ಪಾಯಿಂಟ್ ಮಾಡಿಸಿದ್ರು ಎಲ್ಲಿ ಬರುತ್ತೆ ನೀರು ಅಂತ, ಬಟ್ ಇವಾಗ ಅದು ಕಲ್ಲು ಮಿಸ್ ಆಗಿಬಿಟ್ಟಿದೆ, ಅದಕ್ಕೆ ಮತ್ತೆ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಗೈಸ್. ನೋಡಿ ಅಲ್ಲಿ ನೀರು ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಿ ಬರುತ್ತೆ ಅಂತ ಬೋರ್ ಕೊರ್ಸೋದಕ್ಕೆ. 520 ನೀರು, 46 ಅಡಿ ಕೇಸಿಮು, ಏನೇ 650 ಅಡಿ ಹೊಡೆದು ನೀರಿದೆ ಅಷ್ಟೇ. 10-50 ಅಡಿ ಜಾಸ್ತಿ ಇರಬೇಕು. ಏನ ಮರಿ ಇದೆ ಬೈತಾರು ಬರಬರ್ನ ಅದೇ ಅವ್ರು ಹೇಳ್ತಾರದು ಅದೇ ಅದೇ ತಿರುಗ್ದಾಗ ಅದೇ ತಿರುಗಲ್ವಾ, ಸುಮ್ಮನೆ ನಿಂತದ ಅಷ್ಟೇ. ಅಷ್ಟೇನೆಯಾ? ಬಾ ಇಲ್ಲಿ ತಗೊಂಬಾ, ಅಲ್ಲಿ ಯಾರು ಓದ್ಕೊಂಡು ಹೋಗೋದಿಲ್ಲ. ಅದೇ ತಿರ್ಗಲ್ಲ, ಜಲ್ದರೇಕೆ ಇಲ್ಲ. ಕೊಡಪ್ಪ ಕೂತ್ಕೊಂಡು ನೋಡೋಣ. ಕೂತ್ಕೊಳ್ಳ ಕೂತ್ಕೋ. ಬನ್ನಿ ಬನ್ನಿ ಬನ್ನಿ. ಎರಡು ಕಾಲುಗಳನ್ನು ಕಾಯಿಯ ಮೇಲೆ ಇಟ್ಟು ಗರಗರನೆ ತಿರುಗಿದರೆ ನೀರು ಪ್ರೆಸೆಂಟ್ ಆಗಿದೆ ಅಂತ ಅರ್ಥ. ಅಮ್ಮ ಇವತ್ತು ಬೋರ್ ಹಾಕ್ಸ್ತಾ ಇರೋದು ಹೆಂಗ ಅನ್ಸ್ತಾ ಇದೆ? ಏನು ಅನ್ಸ್ತಾ ಇಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೆವಿ ವೆಹಿಕಲ್ಸ್ ಎಲ್ಲ ತೋಟದೊಳಗಡೆ ಬರೋದಕ್ಕೆ ಆಗ್ತಾ ಇರ್ಲಿಲ್ಲ, ದಾರಿ ಕೂಡ ಇರಲಿಲ್ಲ. ಹಾಗಾಗಿ JCBನ ಕರೆಸಿ ಅಲ್ಲೆಲ್ಲ ದಾರಿ ಮಾಡಿಸ್ತಾ ಇದ್ದೀವಿ ಗೈಸ್. ಸ್ವಲ್ಪ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಜಾಗನ. ಇವಾಗ ಅಲ್ಲಿ ವೆಹಿಕಲ್ಸ್ ಬರೋದಕ್ಕೆ ದಾರಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮಮ್ಮ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಒಂದು ತುಂಬಿದ ಅರವೆಯಲ್ಲಿ ತಕ್ಕೊಡ್ಬೇಕು, ನೀರು ತಗೊಂಡ್ಬರ್ಬೇಕಾಗಿತ್ತಂತ, ಅದಕ್ಕೆ ನಮ್ಮಮ್ಮ ಇಟ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮಮ್ಮ ಈ ತರ ಬಿಂಗೆ ಹೊತ್ಕೊಂಡು ಆಲ್ರೆಡಿ ಒಂದು 10 years ಆಗಿಲ್ವೇನಮ್ಮ? 20 ವರ್ಷ ಆಗಿದೆ. ಇವಾಗ ಕೊಳ್ತಾ ಇದ್ದಾರೆ. ನಾವು ಗಣಪತಿ ನಗರದಲ್ಲಿ ಇರ್ಬೇಕಾದ್ರೆ ಈ ತರ ಎತ್ಕೊಂಡ್ಬರ್ತಿದ್ದಂತೆ ನಮ್ಮ. ಇದು ಪೂಜೆ ಸಾಮಾನು ಆ ಕಡೆ ಇಡ್ಬೇಕಾ? ಹಾಯ್ ಮಾಡಿಬೇಕಾ? ಥ್ಯಾಂಕ್ ಯು. ಪೂಜೆ ಮಾಡ್ಬೋದು. ಇದೇ ಫಸ್ಟ್ ಟೈಮ್ ನಾವು ಬೋರ್ ಕೊರಿಸ್ತಾ ಇರೋದು ಗೈಸ್. ನಾನು ನೋಡೋದಿಲ್ಲ. ಇವರು ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ನಮ್ಮ ಊರ್ ದೇವಸ್ಥಾನ
ಪಡ್ಲಮ್ಮಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಇನ್ ½ ರಾಹುಗಾಲ ಕಳಿಯುತ್ತಂತೆ, ಅದಾದಮೇಲೆ ಬೋರ್ ಕೊರ್ಸೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ಪಡ್ಲಮ್ಮನ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಡೋರ್ ಇನ್ನು ಇವಾಗ ಓಪನ್ ಮಾಡ್ತಾ ಇತ್ತು. ಅಲಂಕಾರ ಎಲ್ಲ ಮಾಡೋ ಅಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಪೂಜೆ ಸಾಮಾನು ತಂದಿರೋದನ್ನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅಲಂಕಾರ ಎಲ್ಲ ಮುಗ್ದಾದ್ಮೇಲೆ ಬಂದು ಇನ್ನೊಂದ್ಸತಿ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸೋಣ ಅಂತ ಹೊರಟಿದ್ದೆ. ನೋಡಿ ಎತ್ತಿನ ಗಾಡಿ ಹೋಗ್ತಾ ಇದೆ ಅಲ್ಲಿ. ಎಷ್ಟು ದಿನ ಆಗೋಗಿತ್ತು ಇದನ್ನ ನೋಡಿ ಗಾಯ್ಸ್. ಹಾ ಇರ್ತೀರಿ, ನೆಕ್ಸ್ಟ್ ಇಲ್ಲೇ ಕೇಳಿ ಮನೆಗೆ. ಏನು ಈ ಸುಮ್ಮನೆ ಅಲ್ಲಿ ವಿಡಿಯೋ ಮಾಡ್ತಾ ಇಲ್ವಾ? ಏನ್ ಫೋನ್ ಬ್ರೋ? ಏನ್ ಲೈನ್? ಏಯ್ ಅದು ತಗಿಸ್ಬಿಟ್ಟು ಇನ್ನೊಂದು ಹಾಕ್ಸು ಗ್ಲಾಸ್ನ. ವಿಡಿಯೋ ಮಾಡ್ತೀನಿ. ನಾವು ಇನ್ನೊಬ್ರು ಅನ್ನ ಕೊಡ್ರಿ ನಮಗೆ. ಜೈ ಶಂಕರ ಪರಮಾತ್ಮ ಹೆಂಗಾಗಿದೆ ನಮ್ಮಮ್ಮ ಈಗ ಬೈಯೋದೊಂದೇ ಬಾಕಿ. ಖುಷಿ ಆಗೋಯ್ತು ಇವಾಗ. ನೋಡಿ ಅಲ್ಲಿಂದ ಬರ್ತಾ ಇರೋ ನೀರು ಯಾವ ಕಲರ್ ಬರ್ತಾ ಇದೆ ಅಂತ, ವಿಭೂತಿ ಕಲಿಸಿರೋ ನೀರ್ ತರ ಬರ್ತಾ ಇದೆ ಗೈಸ್. ನೋಡಿ ಎಷ್ಟು ಜೋರಾಗಿ ಫೋರ್ಸಾಗಿ ಬರ್ತಾ ಇದೆ ಇವಾಗ ನೀರು. ನೋಡಿ 12 o'clock ಇಂದಾನೆ ಅನ್ಕೊಳ್ಳಿ ಅವಾಗ್ಲಿಂದ ಕೊರಿತಾ ಇರೋದು. ಆಮೇಲೆ 100 ಅಡಿಗೆ ನೀರು ಸಿಕ್ತು ಗೈಸ್. ಅವಾಗ್ಲಿಂದ ಸ್ವಲ್ಪನೇ ಬರ್ತಾ ಇತ್ತು. ಇವಾಗ 5 ಗಂಟೆಗೆ ಕೊನೆಗೂ ವಿ ಫೌಂಡ್ ದಿ ವಾಟರ್ ಗೈಸ್. ವಿ ಆರ್ ಸೋ ಹ್ಯಾಪಿ, ವೆರಿ ಮಚ್ ಹ್ಯಾಪಿ ಗೈಸ್. ಥ್ಯಾಂಕ್ ಯು ದೇವ್ರೆ. ಇದು ಹೆಂಗಿದೆ ನೋಡೋಣ ವಾಟರ್. ಸ್ವಲ್ಪ ಹತ್ರದಿಂದ ಇರೋ ವಿಡಿಯೋ ಮಾಡ್ತೀನಿ. ಹಾಲ್ ಥರ ಐತೆ. ನೀರು ಇಲ್ಲೆಲ್ಲ ಸಿಡಿತ ನೋಡಮ್ಮ. ಏನ್ ನಿನ್ನ ಹೆಸರು? ಚಿರಾಗ್. ಹಾಯ್ ಮಾಡು.
2025ಕ್ಕೆ ಶುಭ ಆರಂಭ ಆಗಿದೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.